ಇದು 100ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯ ಒಂದು ಸಾಹಸ ಕತೆ. ಇವತ್ತು ಇಸ್ರೇಲ್ನ 3ನೇ ಅತಿ ದೊಡ್ಡ ನಗರ ಹೈಫಾ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಮೈಸೂರಿನ ಸೈನಿಕರು ಹರಿಸಿದಂತ ರಕ್ತ. ಇದು ವರ್ಲ್ಡ್ ಹಿಸ್ಟ್ರಿನಲ್ಲೇ ನಡೆದಂತ ಮೋಸ್ಟ್ ಇಂಪಾಸಿಬಲ್ ಮಿಷನ್. ಸರಿಸುಮಾರು 111 ವರ್ಷಗಳಷ್ಟು ಹಳೆಯ ಮಾತು. ಅಕ್ಟೋಬರ್ 13, 1914. ಅವಾಗಷ್ಟೇ ಮೊದಲನೇ ಮಹಾಯುದ್ಧದ ಕಿಚ್ಚು ಕೂಡ ಹತ್ಕೊಂಡಿತ್ತು. ಬ್ರಿಟಿಷರ ಸಹಾಯಕ್ಕೆ ಮಹಾರಾಜರಾದಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಅತ್ಯಂತ ಪವರ್ಫುಲ್ ಸೈನ್ಯನ ಕಳಿಸ್ಕೊಡ್ತಾರೆ. ಆ ಸೈನ್ಯದ ಹೆಸರೇ ದಿ ಮೈಸೂರ್ ಲ್ಯಾನ್ಸರ್ಸ್. ನಮ್ಮ ರಾಜ್ಯದಿಂದ ಹೊರಟಂತ ಆ ಸೈನಿಕರು ಮುಂಬೈ ಪೋರ್ಟ್ ತಲುಪ್ತಾರೆ. ಅಲ್ಲಿಂದ 36 ಬೃಹತ್ ಹಡಗುಗಳಲ್ಲಿ ಸಾವಿರಾರು ಕುದುರೆಗಳ ಜೊತೆ ಸಮುದ್ರನ ದಾಟಿ ಈಜಿಪ್ಟ್ ಸೇರ್ತಾರೆ. ಮುಂದಿನ 4 ವರ್ಷಗಳ ಕಾಲ ಆ ಒಂದು ಮರಳುಗಾಡಿನಲ್ಲಿ ಬಿಸಿಲು, ಹಸಿವು ಎಲ್ಲದನ್ನು ಕೂಡ ತಡ್ಕೊಂಡು ಹೋರಾಡ್ತಾರೆ. ಆದ್ರೆ ಅವತ್ಯಾರಿಗೂ ಗೊತ್ತಿರಲಿಲ್ಲ 1918ರಲ್ಲಿ ಇವರು ಜಗತ್ತೇ ಬೆರಗಾಗುವಂತಹ ಒಂದು ಕೆಲಸನ ಮಾಡ್ತಾರೆ ಅಂತ. ಇಲ್ಲಿಂದ ಸೀನ್ ಕಟ್ ಮಾಡಿದ್ರೆ ಸೆಪ್ಟೆಂಬರ್ 13, 1918ಕ್ಕೆ ಹೋಗೋಣ. ಹೈಫಾ ನಗರದ ಬಾರ್ಡರ್. ಬ್ರಿಟಿಷ್ ಆರ್ಮಿ ಹೈಫಾನ ಗೆಲ್ಲೋದಕ್ಕೆ 2 ಸಲ ಟ್ರೈ ಮಾಡಿ ಫೇಲ್ ಆಗಿದ್ರು. ಯಾಕಂದ್ರೆ ಹೈಫಾ ನಗರದ ಪಕ್ಕದಲ್ಲೇ ಇರುವಂತ ಮೌಂಟ್ ಕ್ಯಾರ್ಮೆಲ್ ಬೆಟ್ಟದ ಮೇಲೆ ಶತ್ರುಗಳು ಜರ್ಮನ್ ಮೆಷಿನ್ ಗನ್ಗಳನ್ನ ಇಟ್ಕೊಂಡು ಕೂತಿದ್ರು. ಕೆಳಗಡೆಯಿಂದ ಯಾರೇ ಬಂದ್ರು ಮೇಲ್ಗಡೆಯಿಂದ ಗುಂಡಿನ ಮಳೆ ಸುರಿಸ್ತಾ ಇದ್ರು. ಆಗ ಕಮಾಂಡರ್ ಕರ್ನಲ್ ಬಿ ಚಾಮರಾಜ ಅರಸ್ ಮತ್ತು ಜೋಧ್ಪುರ್ ಲ್ಯಾನ್ಸರ್ಸ್ಗೆ ಒಂದು ಆಜ್ಞೆ ಸಿಗುತ್ತೆ, ಈಗ್ಲೇ ಅಟ್ಯಾಕ್ ಮಾಡಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎದುರಾಳಿಗಳ ಹತ್ರ ಮೆಷಿನ್ ಗನ್ಗಳಿದಾವೆ, ಆಟೋಮ್ಯಾಟಿಕ್ ರೈಫಲ್ಸ್ಗಳಿದಾವೆ. ಆದ್ರೆ ನಮ್ಮ ಕನ್ನಡಿಗರ ಹತ್ರ ಇದ್ದಿದ್ದು ಕೇವಲ ಮರದ ಈಟಿಗಳು, ಅಂದ್ರೆ ವುಡನ್ ಲ್ಯಾನ್ಸಸ್ ಮತ್ತು ಖಡ್ಗಗಳು ಮಾತ್ರ. ಇದು ಆಲ್ಮೋಸ್ಟ್ ಡೆತ್ ಮಿಷನ್. ಕಟ್ ಮಾಡಿದ್ರೆ ಮುಂದಕ್ಕೆ ಆಗಿದ್ದೇ ಬೇರೆ.